ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಕಷಾಯದ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಷಾಯದ ಪೌಡ್ರು ಅಂದ ಕೂಡಲೇ ನಿಮಗೆ ಅನಿಸ್ಬೋದು ಏನು ಕಷಾಯದ ಪೌಡ್ರ್ ಮಾಡ್ತಾರೆ, ಅದು ಮಾಮೂಲಲ್ಲ ಅಂತ. ಇದು ನಿಮಗೆ ತುಂಬ ಉಪಯುಕ್ತವಾದ ಕಷಾಯದ ಪೌಡ್ರು. ನಿಮ್ಮೆಲ್ಲ ಸಮಸ್ಯೆಗಳಿಗೆ, ತುಂಬ ಪ್ರಾಬ್ಲಮ್ಗಳಿಗೆ ಇದೊಂದು ರಾಮಬಾಣ ಇದ್ದಂಗೆ. ನಿಮಗೆ ಅಸಿಡಿಟಿ ಇದೆಯಾ, ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದೆಯಾ, ಕಾನ್ಸ್ಟಿಪೇಷನ್ ಇದೆಯಾ, ಅಥವಾ ನಿಮಗೆ ವೆಯ್ಟ್ ಲಾಸ್ ಆಗಬೇಕಾ, ಅದಕ್ಕೆಲ್ಲ ಒಂದು ಉಪಯುಕ್ತವಾದ ಒಂದೇ ಒಂದು ಕಷಾಯದ ಪೌಡ್ರ್ ಇದು. ನಾನು ತುಂಬ ವೆಯ್ಟ್ ಇದ್ದೆ, ಒಂದು ಆಲ್ಮೋಸ್ಟ್ 65 kg ಇದ್ದೆ. ಈಗ 58ವರೆಗೂ ಬಂದಿದ್ದೇನೆ. ಮತ್ತು ಡೈಜೆಷನ್ ಕೂಡ ಒಳ್ಳೆಯದು. ನಾನು ಇದೇ ಕಷಾಯದ ಪೌಡ್ರ್ ಮಾಡಿ ಕುಡಿಯೋದು. ಹಾಗಿದ್ರೆ ಬನ್ನಿ ಆ ಕಷಾಯದ ಪೌಡ್ರನ್ನ ಏನು ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ. ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಆಗಿದ್ರೆ ಮಾಡೋಣ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ನೋಡಿ, ಒಂದು 3 ಸ್ಪೂನಷ್ಟು ಹಾಕಿ. ಒಂದು 3 ಸ್ಪೂನಷ್ಟು ಜೀರಿಗೆ, ಮತ್ತು ಅದಕ್ಕೊಂದು ಮತ್ತೆ 3 ಸ್ಪೂನು ಅಥವಾ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳಿ, ಒಂದು 3.5 ಸ್ಪೂನು ಹಾಗೆ. ಜೀರಿಗೆ 3 ಸ್ಪೂನ್ ಆದರೆ ಮೆಂತ್ಯ ಒಂದು 3.5 ಸ್ಪೂನು. ಮತ್ತು ಅದಕ್ಕೆ ಇದು ಕೊತ್ತಂಬರಿ, ಧನಿಯಾ ಸೀಡ್ಸ್ ಇದು ಮತ್ತೆ ನಿಮಗೆ 3 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇದು 3 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಇದಕ್ಕೆ. ಇವಾಗ ಜೀರಿಗೆ ಹಾಕಿದ್ದೇವೆ, ಮೆಂತ್ಯ ಹಾಕಿದ್ದೇವೆ, ಮತ್ತು ಧನಿಯಾ ಹಾಕಿದ್ದೇವೆ. ಇದಕ್ಕೆ ಮತ್ತೆ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಇದು ನೋಡಿ ಪ್ಯೂರ್ ಅರಿಶಿನ. ಇದು ನಿಮ್ಮ ಹತ್ರ ಅಂಗಡಿದ ಅರಿಶಿನ ಇದ್ದರೂ ಅದನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಆಯಿಲ್ ಹಾಕಬೇಕು ಅಂತಿಲ್ಲ ಫ್ರೆಂಡ್ಸ್, ಇದು ಜಸ್ಟ್ ನಿಮಗೆ ಬಿಸಿ ಆದರೆ ಸಾಕು. ಒಂದು 5 ನಿಮಿಷ ಬಿಸಿ ಆದರೆ ಸಾಕು, ಉರಿಬೇಕು ಅಂತ ಏನಿಲ್ಲ ಇದಕ್ಕೆ. ಮತ್ತು ಇದಕ್ಕೆ ಲಾಸ್ಟಲ್ಲಿ ಮತ್ತೆ 1 ಏಲಕ್ಕಿ, ಒಂದು 2 ಲವಂಗ, ಒಂದು ಚಿಕ್ಕದ 2 ಪೀಸು ಚಕ್ಕೆ, ಇಷ್ಟೇ. ಜಾಸ್ತಿ ಹಾಕೋದು ಬೇಡ, ಒಂದೊಂದು ಪೀಸ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 5 ನಿಮಿಷ ಇದು ಜಸ್ಟ್ ಬಿಸಿ ಹಾಕಬೇಕು. ಯಾಕೆಂದರೆ ಇದು ನಮಗೆ ಪೌಡ್ರ್ ಮಾಡ್ಕೊಳ್ಬೇಕಲ್ವ, ಅದಕ್ಕೊಂದು ಜಸ್ಟ್ ಬಿಸಿ ಆದರೆ ಸಾಕು. ಹುರ್ಕೊಳ್ಬೇಡಿ, ಇದು ಕೆಂಪಾಗೋವರೆಗೆ ಉರಿಯೋದು ಬೇಡ ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗಾಗಿದೆ ನೋಡಿ ಪೌಡರು. ನಾವು ಅಷ್ಟು ತೊಗೊಳ್ಳೋಲ್ಲ, 2-3 ಸ್ಪೂನ್ ಅಷ್ಟರಲ್ಲಿ ಇಷ್ಟ ಆಗುತ್ತೆ. ಪೌಡ್ರ್ ಆದದನ್ನು ಈಗ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀವು ಕಷಾಯ ಮಾಡುವಾಗ 1-2 ಸಲ ಮಾಡಿ ಕುಡಿಬೋದು. ನಿಮಗೆ ಬೇಕಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಕುಡಿಬೋದು, ಅಥವಾ ಸಾಯಂಕಾಲ 7 ಗಂಟೆ ಹಾಗೆ ಫುಡ್ಡು ತಗೊಳ್ಳೋ ಒಂದು 2 ಗಂಟೆ ಮೊದಲು ನೀವು ಇದನ್ನು ಕಷಾಯ ಮಾಡಿ ಕುಡಿಬೇಕು. ಒಂದು ಸಲ ನೀವು ಕಷಾಯ ಮಾಡಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಬೇಕು. ಇದನ್ನು ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಕಷಾಯ ಹೇಗೆ ಮಾಡೋದು ಈ ಪೌಡ್ರನ್ನು ಯೂಸ್ ಮಾಡಿಕೊಂಡು ಅಂತ. ಇದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ವಾಕಿಂಗ್ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ, ಸಾಯಂಕಾಲ ಬೆಳಿಗ್ಗೆಲ್ಲ ವಾಕಿಂಗ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ದಿನ 1 ಸ್ಪೂನು ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯಿರಿ. ಇದು ನಿಮಗೆ ಕಾನ್ಸ್ಟಿಪೇಷನ್ಗಂತೂ ತುಂಬ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ನಾನು ಸಫರ್ ಮಾಡಿದಷ್ಟು ಕಾನ್ಸ್ಟಿಪೇಷನ್ ನಾನು ಯಾರೂ ಸಫರ್ ಮಾಡಿರಲಿಕ್ಕಿಲ್ಲ. ಎಷ್ಟೋ ವರ್ಷದಿಂದ ಕಾನ್ಸ್ಟಿಪೇಷನ್ ಸಫರ್ ಮಾಡಿದ್ದೇನೆ, ಯಾವುದಕ್ಕೂ ಬರಲಿಲ್ಲ. ಆದರೆ ಈಗ 1 ವರ್ಷದಿಂದ ಈ ಪೌಡ್ರನ್ನು ಯೂಸ್ ಮಾಡ್ತಿದ್ದೇನೆ. ಕಾನ್ಸ್ಟಿಪೇಷನ್ ಒಮ್ಮೆ ಕೂಡ ಆಗಿಲ್ಲ 1 ವರ್ಷದಲ್ಲಿ. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನಿಮಗೆ ಡೈಜೆಷನ್ ಇಂಪ್ರೂವ್ ಆದ ಕೂಡಲೇ ಕಾನ್ಸ್ಟಿಪೇಷನ್ ಕೂಡ ಹೊರಟೋಗುತ್ತಲ್ವ, ಅದೇ ಒಂದು ರೀಸನ್ ಇರ್ಬೋದು. ಮತ್ತು ಇದು ಆಯುರ್ವೇದ ಮನೆಯಲ್ಲೇ ಸಿಗೋ ಎಲ್ಲ ಇದರಲ್ಲಿ ಮಾಡೋದಲ್ಲ ನಾವು ಇಂಗ್ರೀಡಿಯೆಂಟ್ಸು, ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದೇನು ಪ್ರಾಬ್ಲಮ್ ಇರೋಲ್ಲ. ಅದರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಒಂದು ಸಲ ನೀವು ಯೂಸ್ ಮಾಡಿ ಪೌಡ್ರ್ ಇಟ್ಕೊಂಡ್ರೆ ನಿಮಗೆ ಇದು ಆಲ್ಮೋಸ್ಟ್ 1 ವಾರ ಬರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.